ನನ್ನ ಹೆಸರು ರೇವತಿ ಅಂತ. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಹೆಸರು ಜೈಸಸ್ ಹೈಸ್ಕೂಲ್ ಶ್ರೀರಾಮ್ಪುರ ಮೈಸೂರು ಅಂತ. ನಾನು ಈ ಮಾಡೆಲ್ ಮಾಡಿಯೋದು ಓಮ್ಸ್ ಲಾ ಅಂತ. ಓಮ್ಸ್ ಲಾನ ಫಸ್ಟು ಕಂಡುಹಿಡಿದವ್ರು ಯಾರಂದರೆ ಜರ್ಮನಿಯ ಭೌತವಿಜ್ಞಾನಿ ಜಾಕ್ ಸೈಮನ್ ಅವರು ಇದನ್ನು ಕಂಡುಹಿಡಿದ್ರು. ಏನಂತ ಕಂಡುಹಿಡಿತಾರೆ ಅಂದರೆ, ಒಂದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಮತ್ತು ಅದರ ತುದಿಗಳ ನಡುವಿನ ವಿಭಾಂತರ ಪರಸ್ಪರ ಸಂಬಂಧನ ಕಂಡುಹಿಡಿತಾರೆ. ಆ ಪರಸ್ಪರ ಸಂಬಂಧನ ಈ ಡೆಫಿನೇಷನಲ್ಲಿ ಹೇಳ್ತಾರೆ: ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತುದಿಗಳ ನಡುವಿನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಮತ್ತು ಅದರ ಮೂಲಕ ಹರಿಯುವ ವಿದ್ಯುತ್ ವಿಭವಾಂತರ ಯಾವಾಗಲೂ ನೇರಾನುಪಾತದಲ್ಲಿರುತ್ತೆ ಅಂತ ಕಂಡುಹಿಡಿತಾರೆ. ಇದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ವೋಲ್ಟೇಜ್ ಜಾಸ್ತಿ ಆದಂತೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವೋಲ್ಟೇಜ್ ಈಗ 80 ಇದೆ, 80 ಅಷ್ಟೇ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಇಲ್ಲಿ ವೋಲ್ಟೇಜ್ ಇನ್ನೂ ಜಾಸ್ತಿ ಆಯಿತು, ಜಾಸ್ತಿ ಅಂದರೆ ಕರೆಂಟ್ ಕೂಡ ಜಾಸ್ತಿ ಆಯ್ತಲ್ಲ. ಇದನ್ನ ಅವ್ರು ಕಂಡುಹಿಡ್ತಾರೆ, ವೋಲ್ಟೇಜ್ ಜಾಸ್ತಿ ಅಂದರೆ ಕರೆಂಟ್ ಜಾಸ್ತಿ ಆಯಿತು ಅಂತ. ಇದನ್ನ ನಮ್ಮ ಲೈಫಲ್ಲಿ ನಾವು ಹೆಂಗೆ ಯೂಸ್ ಮಾಡ್ಕೋತಿದ್ದೀವಿ ಅಂದರೆ, ಫೋನು, ಟಿವಿ, ರೇಡಿಯೋ, ಫ್ಯಾನು, ಮಿಕ್ಸಿ, ಇವು 5ನ್ನ ಎಕ್ಸಾಂಪಲ್ ಆಗಿ ತಗೋಬೋದು. ಟಿವಿ ಮತ್ತು ರೇಡಿಯೋ ಫೋನಲ್ಲಿ ಒಂದು ವಾಲ್ಯೂಮ್ ಬಟನ್ ಇರುತ್ತೆ. ಆ ಬಟನ್ ಇಲ್ಲಿ ವೋಲ್ಟ್ ಆಗಿರುತ್ತೆ. ಆ ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಷ್ಟೇ ಸೌಂಡ್ ಜಾಸ್ತಿ ಆಗುತ್ತೆ, ಅದು ಕರೆಂಟ್ ಆಗಿರುತ್ತೆ. ಹೆಂಗೆ ನಾವು ವೋಲ್ಟ್ ಜಾಸ್ತಿ ಆದಂತೆ ಕರೆಂಟ್ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ, ಅಲ್ಲೂ ಕೂಡ ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಷ್ಟೇ ಸೌಂಡ್ ಜಾಸ್ತಿ ಆಗುತ್ತೆ. ಇದನ್ನ ರೇಡಿಯೋದಲ್ಲಿ ಯೂಸ್ ಮಾಡ್ತೀವಿ, ಟಿವಿಲಿ ಯೂಸ್ ಮಾಡ್ತೀವಿ. ಫ್ಯಾನ್ ಮತ್ತು ಮಿಕ್ಸಿಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ, ಫ್ಯಾನ್ ಮತ್ತು ಮಿಕ್ಸಿಲಿ ಒಂದು ರೆಗ್ಯುಲೇಟರ್ ಇರುತ್ತೆ. ಆ ರೆಗ್ಯುಲೇಟರೇ ವೋಲ್ಟ್ ಆಗಿರುತ್ತೆ. ಆ ರೆಗ್ಯುಲೇಟರ್ನ ಕ್ಲಿಕ್ ಮಾಡಿದಷ್ಟೇ ಸೌಂಡ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಆ ಸ್ಪೀಡೇ ಕರೆಂಟ್ ಆಗಿರುತ್ತೆ. ಹೆಂಗೆ ನಾನು ವೋಲ್ಟ್ ಜಾಸ್ತಿ ಆದಂತೆ ಕರೆಂಟ್ ಜಾಸ್ತಿ ಆಯಿತು ಅಂತ ಹೇಳ್ತೀನೋ, ಅಲ್ಲೂ ಹಂಗೆ ಅದು ಬಟನ್ನ ರೆಗ್ಯುಲೇಟರ್ನ ಟರ್ನ್ ಮಾಡಿದಷ್ಟೇ ಸ್ಪೀಡ್ ಜಾಸ್ತಿ ಆಗುತ್ತೆ. ಮತ್ತು ಇದನ್ನು ವೋಲ್ಟ್ ನೀವು ಇಷ್ಟೇ ಬರ್ಬೋದಾ ಅಂತ ಕೇಳ್ಬೋದು, ಇದಕ್ಕಿಂತ ಜಾಸ್ತಿನೂ ಬರುತ್ತೆ. ನಮ್ಮ ದೇಶದ ಭಾರತದಲ್ಲಿ ಎಲ್ಲ ಮನೇಲೂ 220 ವೋಲ್ಟ್ ಇರುತ್ತೆ. 220 ವೋಲ್ಟ್ ಯಾಕೆಂದರೆ ಎಲ್ಲ ಮನೇಲೂ ಮೀಟರ್ಗಳಲ್ಲಿ ಫ್ಯೂಸ್ ಫಿಕ್ಸ್ ಮಾಡಿರ್ತಾರೆ. ಆ ಫ್ಯೂಸ್ ತಡೆಯೋ ಶಕ್ತಿ ಇರೋದು 220 ಅಷ್ಟೇ. 220 ಮೇಲೆ ಅದು ಕರೆಂಟು ಇಟ್ಕೊಳಕ್ಕಾಗಲ್ಲ. ನೀವು ಫ್ಯೂಸ್ ಫಿಕ್ಸ್ ಮಾಡಿದ್ರು ಯಾಕೆ ಒಂದೊಂದ್ಸತಿ ಲೈಟು ಬರ್ನ್ ಆಗುತ್ತೆ, ಮನೇಲಿ ಒಂದೊಂದ್ಸತಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಏನಕ್ಕೆ ಅಂತ ಕೇಳ್ಬೋದು. ಆ ಫ್ಯೂಸ್ ತಡೆಯೋ ಶಕ್ತಿ ಇರೋದು 220 ಉಂಟು. ಒಂದೊಂದ್ಸತಿ ಕರೆಂಟಲ್ಲಿ ವೇರಿಯೇಷನ್ ಆಗ್ಬೋದು. ಕರೆಂಟ್ ಒಂದ್ಸತಿ ಜಾಸ್ತಿ ಬರ್ಬೋದು, ಕಡಿಮೆ ಬರ್ಬೋದು, ಒಂದೊಂದ್ಸತಿ ಹೈ ಸ್ಪೀಡಲ್ಲಿ ಬಂದ್ಬಿಡುತ್ತೆ. ಆವಾಗ ಶಾರ್ಟ್ ಸರ್ಕ್ಯೂಟು ಮತ್ತು ಬರ್ನ್ ಆಗೋದೆಲ್ಲ ಸಂಭವನೀಯತೆ ಇರುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇದಕ್ಕೆ ಒಂದು ಸೂತ್ರ ಐತೆ, V=IR ಅಂತ. V=IR ಅಂದರೆ V ಅಂದರೆ ವೋಲ್ಟು, I ಅಂದರೆ ಕರೆಂಟು. ನೀವು ಇಲ್ಲಿ ವಿಗೆ ವೋಲ್ಟ್ ತಗೊಂಡಿಗೆ ಐಗೆ ಕರೆಂಟ್ C ತಗೋಬೋದು ಅಂತ ಕೇಳ್ಬೋದು. ಕನ್ನಡದಲ್ಲಿ ಕರೆಂಟ್ನ ವಿದ್ಯುತ್ ಪ್ರವಾಹ ಅಂತಾರೆ. ಆ ವಿದ್ಯುತ್ ಪ್ರವಾಹನೇ I ಆಗಿರುತ್ತೆ. R ಅಂದರೆ ರೋಧ. ಇಲ್ಲಿಂದ ಕರೆಂಟ್ ಪಾಸ್ ಆಗೋಕ್ಕೆ ಇಲ್ಲಿ ರೋಧ ಇಂಪಾರ್ಟೆಂಟು, ಅದಕ್ಕೋಸ್ಕರ ರೆಸಿಸ್ಟೆಂಟ್ R ಅಂತ ತಗೋಬೋದು. ಮತ್ತು ಇದನ್ನ ಚಿಕ್ಕ ಮಕ್ಳಿಗೆ ಹೇಳೋದಾದ್ರೆ, ಎಕ್ಸಾಮಲ್ಲಿ ಒಂದು ಕ್ವಶನ್ ಬರುತ್ತೆ, V=IR ಅಂದ್ಬಿಟ್ಟು ವೋಲ್ಟ್ 20, R 40 ಅಂತ ಕೊಟ್ಬಿಟ್ಟು ಐನ ಕಂಡುಹಿಡಿರಿ ಅಂತಾರೆ. ಆಗ ಈ ಸೂತ್ರನ ನಾವು ಫಸ್ಟ್ ಚೇಂಜಸ್ ಮಾಡ್ಕೋಬೇಕು. V=IR. ಇಲ್ಲಿ V ಮತ್ತು R ಗೊತ್ತಿರುತ್ತಲ್ಲ, R ನಾವು ಕೆಳಗಡೆ ತಗೋಬೇಕು. ಕೆಳಗಡೆ ತಗೊಂಡು ಇವೆರಡನ್ನ ಭಾಗಿಸಿದಾಗ ನಮ್ಗೆ I ಸಿಗುತ್ತೆ. ಈ ಥರ ಯೂಸ್ ಆಗುತ್ತೆ. ಮತ್ತು 10th ಮಕ್ಕಳಿಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಬರುತ್ತೆ, ಓಮ್ ಅನ್ನು ವ್ಯಾಖ್ಯಾನಿಸಿ ಅಂತ. ಆಗ ನೀವು ಅದನ್ನ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ, ಇವಾಗ ಹಿಂಗೆ ಹೇಳಿದ್ರಲ್ಲ ವೋಲ್ಟ್ ಜಾಸ್ತಿ ಇದೆ, ಕರೆಂಟ್ ಜಾಸ್ತಿ ಆಗುತ್ತೆ ಏನಂತ ಇದನ್ನ ನಾವು ಡೆಫಿನೇಷನ್ ಬರೆಯೋದಂದ್ರೆ ತಲೆ ಕೆಡಿಸ್ಕೊಳ್ಳ. 1/ಜೌಲ್ ಅಥವಾ 1/J ಅಂತ ಬರೆದು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಹಿಂಗೆ ಈ ಓಮ್ಸ್ ಲಾ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗ್ತಾ ಇದೆ. ಥ್ಯಾಂಕ್ ಯು.